ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಸರ್ವಮಂಗಳ ಮಾಂಗಲ್ಯ ಕಥೆಯ ವಿಶೇಷ ಸಂಚಿಕೆ ಭಾಗ 2ರ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಈ ಕಥೆಯ ಅಂತಿಮ ಭಾಗ. ನೀವಿನ್ನೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಒಂದೆರಡು ವಾಕ್ಯದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ತುಸು ಹೊತ್ತಿನ ನಂತರ ಅವರಿಬ್ಬರ ಮುದ್ದಿನ ಪೋರಿ ಕಣ್ಣಿಗೆ ಬಿದ್ದಿದ್ದಳು. ಅವಳನ್ನು ಕಂಡೊಡನೆ ಇಬ್ಬರಿಗೂ ಹೋದ ಜೀವ ಬಂದ ಹಾಗಾಗಿತ್ತು. ಧಾರಿಣಿಯ ವೀಣೆಯ ಪಕ್ಕ ಕೂತು ಅದರ ಮೇಲೆ ಕೈಯಾಡಿಸುತ್ತಾ ಕಿಲಕಿಲ ನಗುತ್ತಿದ್ದಳು ಪುಟ್ಟ ಸ್ವರ. ನೀನಿಲ್ಲಿದ್ದೀಯ ಮಗಳೇ? ಅಬ್ಬಾ, ಒಂದು ಕ್ಷಣ ಉಸಿರೇ ನಿಂತ ಹಾಗಾಗಿತ್ತು ನನಗೆ ಎಂದು ಆಪ್ಯಾಯತೆಯಿಂದ ಉಸುಳಿದವನು ಮಡದಿಯನ್ನು ನೋಡುತ್ತಾ, ನೋಡು ನಮ್ಮ ಮಗಳನ್ನು, ಅವಳ ಕಣ್ಣು ಈಗಲೇ ನಿನ್ನ ವೀಣೆ ಮೇಲೆ ಹೋಗಿದೆ. ಆ ವೀಣೆ ಮುಂದೆ ಕೂತ್ರೆ ಬೇರೆ ಯಾವ ಆಟದ ವಸ್ತು ಕೂಡ ಅವಳಿಗೆ ಬೇಕಾಗೇ ಇಲ್ಲ. ಎಲ್ಲ ನಿನ್ನ ತರಹ. ನನಗನ್ಸುತ್ತೆ ಅವಳು ದೊಡ್ಡವಳಾದ ಮೇಲೆ ನಿನ್ನ ಹಾಗೇನೆ ದೊಡ್ಡ ವೀಣವಾದಕ್ಕೆ ಆಗ್ತಾಳೆ ಅಂತ ಎಂದವನಿಗೆ ತನ್ನ ಪುಟ್ಟ ಮಗಳನ್ನು ಕೊಂಡಾಡುವುದೇ ಅತಿ ದೊಡ್ಡ ಖುಷಿ. ಏನಿಲ್ಲ, ಅವಳು ನಿಮ್ಮ ಮಗಳು ಅಲ್ವಾ, ಅದಕ್ಕೆ ಅವಳಿಗೆ ಸಂಗೀತದ ಮೇಲೆ ಅಂದರೆ ನಿಮ್ಮ ಗಿಟಾರ್ ಮೇಲೆ ಅಷ್ಟೊಂದು ಒಲವು. ಬೇಕಾದರೆ ನೋಡಿ ಅಲ್ಲಿ, ಈಗ ಅವಳ ಕೈ ಕಣ್ಣು ಯಾವುದರ ಮೇಲೆ ಹೋಗಿದೆ ಅಂತ ಎಂದವಳು ಕಣ್ಮಿಟುಕಿಸಿ ನಕ್ಕರೆ ಅವನ ಕಣ್ಣು ಮಗಳತ್ತ ಹೊರಳಿತ್ತು. ನೋಡಿದರೆ ಪುಟ್ಟ ಪೋರಿ ವೀಣೆಯನ್ನು ಬಿಟ್ಟು ಅವನ ಗಿಟಾರ್ನ ಮೇಲೆ ಬೆರಳಾಡಿಸುತ್ತಾ ಕಿಲಕಿಲ ನಗುತ್ತಿದ್ದಳು. ಅದನ್ನು ಕಂಡು ಗಂಡ ಹೆಂಡತಿ ಇಬ್ಬರ ಮುಖದ ಮೇಲೂ ನಗು ಅರಳಿತ್ತು. ಎಲ್ಲರೂ ತಯಾರಾಗಿ ಕೆಳಬರುವ ಹೊತ್ತಿಗೆ ಸರಿಯಾಗಿ ಗಮ್ಯ ಹಾಗೂ ತನವು ತಮ್ಮ ಮುದ್ದು ಮಗಳೊಂದಿಗೆ ತಲುಪಿಬಿಟ್ಟಿದ್ದರು. ಅವರು ಮೂವರು ಬರುತ್ತಿದ್ದಂತೆ ತನವನ ತೋಳಿನಲ್ಲಿದ್ದ ಆದ್ಯಳನ್ನು ಕೈಗೆತ್ತಿಕೊಂಡನು ಪ್ರಣವ್. ನನ್ನ ಸೊಸೆ ಮುದ್ದು ಎಂದವಳ ಹಾಲ್ಕೆನ್ನಿಗೆ ಮುತ್ತಿಟ್ಟವನು, ಏನು ಬಾವ ನೀವು ಈ ಮನೆ ಅಳಿಯನಾಗಿ ಇಷ್ಟೊಂದು ಲೇಟಾಗಿ ಬರೋದಾ ಎಂದು ತನವನ ಕಾಳೆಳೆದರೆ, ಅಯ್ಯೋ ನಾನು ಬೇಗನೆ ಹೊರಟಿದ್ದೆ ಬಾ ಮೈದ, ಲೇಟಾಗಿದ್ದು ನಿನ್ನ ಅಕ್ಕ ಮತ್ತೆ ಸೊಸೆಯಿಂದ, ಇವರಿಬ್ಬರ ಜಗಳದ ನಡುವೆ ನಾನು ಸತ್ತೆ ಎಂದರೆ ಗಂಡನ ಹೊಟ್ಟಿಗೆ ತಿವಿದಳು ಗಮ್ಯ. ಒಂದು ಮಗುವಾಗಿದ್ದರೂ ಸಹ ಇಂದಿಗೂ ಅವಳು ಹಳೆವರಸೆಯ ಹಾಗೆ ಜಗಳ ಆಡುತ್ತಿರುವುದನ್ನು ಕಂಡು ಎಲ್ಲರಿಗೂ ನಗು ಬಂದು ಬಿಟ್ಟಿತ್ತು. ಭ್ರಮ ಹಾಗೂ ಧಾರಿಣಿ ಜೋರಾಗಿ ನಕ್ಕರೆ ಪಾರ್ಥನಿಂದ ನಗು ಸಾಂಕ್ರಾಮಿಕವಾಯಿತು. ಅದು ಸರಿ, ಎಲ್ಲಿ ನನ್ನ ಅಳಿಯಂದ್ರು ಸೊಸೆ ಇಲ್ಲ? ಅತ್ತಿತ್ತ ಕಣ್ಣು ಹಾಯಿಸಿ ಕೇಳಿದಳು ಗಮ್ಯ. ಅವರು 3 ಜನನ ರೂಮಲ್ಲಿ ಬಿಟ್ಟು ಬಂದಿದ್ದೀವಿ, ಆಟ ಆಡ್ತಾ ಇದ್ದಾರೆ. ಆದ್ಯನ ಕೂಡ ಅಲ್ಲೇ ಬಿಟ್ಟು ಬನ್ನಿ ಅದಕ್ಕೆ. ಇನ್ನೇನು ಎಲ್ಲರೂ ಬಂದು ಬಿಡ್ತಾರೆ, ಗದ್ದಲ ಜಾಸ್ತಿ ಆದರೆ ಮಕ್ಕಳು ಕಿರಿಕಿರಿ ಮಾಡ್ಕೋತಾರೆ ಎಂದಳು ಧಾರಿಣಿ. ಸರಿ ಎಂದು ತಲೆ ಅಲ್ಲಾಡಿಸಿದ ಗಮ್ಯ ಆದ್ಯಳನ್ನು ಕರೆದುಕೊಂಡು ಹೋಗಿ ಭ್ರಮ ಹಾಗೂ ಧಾರಿಣಿಯ ಮಕ್ಕಳ ಜೊತೆ ಬಿಟ್ಟು ಬಂದಳು. ಕೊನೆಗೂ ಎಲ್ಲರೂ ಅತಿ ಆಸಕ್ತಿಯಿಂದ ಕಾಯುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿತ್ತು. 35ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಳ್ಳಲು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದ ಡಾಕ್ಟರ್ ಶ್ಯಾಮ್ ಹಾಗೂ ಮೇಘರವರು ಕೈ ಹಿಡಿದು ಮೆಟ್ಟಿಲಿಳಿಯುತ್ತಾ ಬಂದರೆ, ಇಷ್ಟು ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿ ಬದುಕಿ ಆದರ್ಶಪ್ರಾಯರಾದವರ ಚಂದದ ಫೋಟೋಗಳು ಪಾರ್ಥನ ಕ್ಯಾಮರಾದಲ್ಲಿ ಸೆರೆಯಾಗಿದ್ದವು. ಅವರಿಬ್ಬರನ್ನು ಕಾಣುತ್ತಲೇ ಮನೆ ಮಂದಿಯಿಂದ ಹರ್ಷೋದ್ಗಾರ ಆಗಿತ್ತು. ಹ್ಯಾಪಿ 35th ವೆಡ್ಡಿಂಗ್ ಆ್ಯನಿವರ್ಸರಿ ಚಿಕ್ಕು ಚಿಕ್ಕಿ ಎಂದ ಗಮ್ಯ ಅವರಿಬ್ಬರನ್ನು ಅಪ್ಪಿಕೊಂಡು ತಾನು ತಂದಿದ್ದ ಉಡುಗೊರೆಯನ್ನು ಅವರ ಕೈಗೆ ನೀಡಿದರೆ, ಅವಳನ್ನಪ್ಪಿ ಮುತ್ತಿಟ್ಟ ಮೇಘರವರು ಆದ್ಯಳನ್ನು ಕೈಗೆತ್ತಿಕೊಂಡು ಮುದ್ದಾಡಿ ಅವಳ ಕೈಗೆ ಹಿಂದಿರುಗಿಸಿದರು. ಅಪ್ಪ ಅಮ್ಮ, ನಿಮಗೊಂದು ಸರ್ಪ್ರೈಸ್ ಇದೆ ಎಂದು ಪಾರ್ಥ ಹಾಗೂ ಪ್ರಣವ್ ಇಬ್ಬರು ಮೇಘ ಹಾಗೂ ಶ್ಯಾಮ್ರವರನ್ನು ಹಿಂದಿನಿಂದ ಭುಜ ಬಳಸಿ ಹಿಡಿದು ನಿಂತರೆ, ಮಕ್ಕಳ ಮಾತಿಗೆ ತಬ್ಬಿಬ್ಬರಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡವರು, ಸರ್ಪ್ರೈಸಾ? ಏನ್ರಪ್ಪ ಅದು ಕೇಳಿದರು ಶ್ಯಾಮ್. ಅದನ್ನು ಕೊಡುವಂಥದ್ದು ಅಲ್ಲ ಮಾವ, ನೋಡುವಂಥದ್ದು ಎಂದು ಧಾರಿಣಿ ಹೇಳುವಷ್ಟರ ಹೊತ್ತಿಗೆ ದೊಡ್ಡದಾದ ಪರದೆಯ ಮೇಲೆ ಅವರಿಬ್ಬರ ಮದುವೆಯ ಸವಿನೆನಪಿನ ಚಿತ್ರಗಳು ಹಾಗೆಯೇ ಅವರ ಜೀವನದ ಸಿಹಿ ಕಹಿ ಘಟನೆಗಳ ಎಲ್ಲ ತುಣುಕುಗಳನ್ನು ಸಂಗ್ರಹಿಸಿ ಸಣ್ಣದಾದ ವೀಟಿ ತಯಾರಿಸಿ ಪ್ಲೇ ಮಾಡಿದ್ದನು ತನವ್. ಅದರಲ್ಲಿ ಪಾರ್ಥ ಹಾಗೂ ಪ್ರಣವ್ ಅವರು ಹುಟ್ಟಿದಾಗ ಅವರಿಬ್ಬರು ಪಟ್ಟ ಸಂಭ್ರಮದಿಂದ ಹಿಡಿದು ಅವರ ಜೀವನದಲ್ಲಿ ನಡೆದ ಎಲ್ಲ ಸುಂದರ ನೆನಪುಗಳು ಮೂಡಿದ್ದವು. ಒಟ್ಟಿನಲ್ಲಿ ಆ ವಿಡಿಯೋ ದೃಶ್ಯಾವಳಿ ಮುಗಿಯುವ ಹೊತ್ತಿಗೆ ಮೇಘ ಹಾಗೂ ಶ್ಯಾಮ್ ಇಬ್ಬರ ಕಣ್ಣಂಚಲ್ಲೂ ನೀರು ತುಂಬಿತ್ತು. ಮಗನಾಗಿ, ಮಗಳಾಗಿ, ಪತಿಯಾಗಿ, ಪತ್ನಿಯಾಗಿ, ಅಳಿಯನಾಗಿ, ಸೊಸೆಯಾಗಿ, ತಂದೆಯಾಗಿ, ತಾಯಿಯಾಗಿ, ಮಾವನಾಗಿ, ಅತ್ತೆಯಾಗಿ, ಈಗ 4 ಮೊಮ್ಮಕ್ಕಳ ಪ್ರೀತಿಯ ಅಜ್ಜ ಅಜ್ಜಿಯಾಗಿ ನಿಂತು ತಮ್ಮ ಬದುಕನ್ನು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ನಡೆಸಿದವರು ಇಂದು ಎಲ್ಲರಿಗೂ ಪ್ರೇರಣೆಯಾಗಿ ನಿಂತಿದ್ದರು. ಆ ವಿಡಿಯೋ ಸಂಪೂರ್ಣವಾಗಿ ಮುಗಿಯುವ ಹೊತ್ತಿಗೆ ಎಲ್ಲರ ಕಡೆಯಿಂದಲೂ ಮೆಚ್ಚುಗೆಯ ಚಪ್ಪಾಳೆಯ ಜೊತೆಗೆ ಶುಭಾಶಯಗಳು ಕೂಡ ಒಕ್ಕೊರಲಿನಿಂದ ಬಂದಿದ್ದವು.
ಎಲ್ಲರ ಅಭಿನಂದನೆಯನ್ನು ವಿನಮ್ರತೆಯಿಂದ ಸ್ವೀಕರಿಸಿದವರು ದೀಪ ಬೆಳಗಿ ತಮ್ಮ ಮುಂದೆ ಇದ್ದ ಕೇಕನ್ನು ಕತ್ತರಿಸಿ ಮೊದಲಿಗೆ ಮೊಮ್ಮಕ್ಕಳಿಗೆ ತಿನ್ನಿಸಿ ತದನಂತರ ತಮ್ಮ ಮಕ್ಕಳಿಗೆ, ಸೊಸೆಯಂದಿರಿಗೆ, ಅಳಿಯರಿಗೆ ತಿನ್ನಿಸಿದರು. ಇಂದಿಗೆ ಅವರ ಬದುಕು ಅರ್ಥಪೂರ್ಣವಾಗಿತ್ತು. ನೀವು ನಿಜವಾಗ್ಲೂ ನಮಗೆ ರೋಲ್ ಮಾಡೆಲ್ಗಳು ಅತ್ತೆ ಮಾವ ಎಂದ ಭ್ರಮಳ ಮೂಗುಗಿಂಡಿದ ಮೇಘರವರು. ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೀಗೆ ಆದರ್ಶವಾಗಿರಬೇಕು ತಿಳಿತಾ ಕೇಳಿದರು. ಅವರ ಮಾತಿಗೆ ಮನೆ ಮಂದಿ ಎಲ್ಲರ ಮುಖದ ಮೇಲೂ ನಗು ಮೂಡಿತ್ತು. ಅದೆಷ್ಟೋ ವರ್ಷಗಳ ಬಳಿಕ ಮತ್ತೆ ಶುಭ ಕಾರ್ಯ ನಡೆದು ಮನೆ ಮನ ಒಂದಾಗುವುದರ ಜೊತೆಗೆ ಸಂಬಂಧಗಳ ನಡುವಿನ ಬಂಧವು ಗಟ್ಟಿಯಾಗಿತ್ತು. ಸಮಾರಂಭಕ್ಕೆ ಬಂದಿದ್ದ ಜನರೆಲ್ಲರೂ ಹೋದ ನಂತರ ಸಂಜೆ ಹೊತ್ತಿಗೆ ಮನೆ ಮಂದಿಯೆಲ್ಲ ಕೂತು ಶ್ಯಾಮ್ ಹಾಗೂ ಮೇಘರವರ ಮದುವೆ ಆಲ್ಬಮ್ಗಳನ್ನು ನೋಡುತ್ತಿದ್ದರು. ಜೊತೆಗೆ ಪಾರ್ಥ, ಗಮ್ಯ, ಪ್ರಣವ್ನ ಮದುವೆ ಆಲ್ಬಮ್ಗಳು ಕೂಡ ಇದ್ದವು. ಎಲ್ಲರೂ ತಮ್ಮ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಶುಭ ಗಳಿಗೆಯನ್ನು ಮೆಲುಕು ಹಾಕುತ್ತಿದ್ದರೆ ಭ್ರಮ ಹಾಗೂ ಪಾರ್ಥನ ಸಣ್ಣ ಮಗ ತ್ರಿಲೋಕ ತನ್ನ ಹುಡುಗಾಟವನ್ನು ಶುರು ಹಚ್ಚಿಕೊಂಡು ಬಿಟ್ಟಿದ್ದ. ಅಮ್ಮ, ಈ ಫೋಟೋದಲ್ಲಿ ನಾನು ಅಲೋಕ ಎಲ್ಲಿ ಎಂದು ಕೇಳಿದವನ ಮಾತಿಗೆ ಪಾರ್ಥ, ಭ್ರಮ ಇಬ್ಬರು ಅವಕ್ಕಾಗಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರೆ ಮನೆಯವರೆಲ್ಲರೂ ತಮ್ಮ ನಗುವನ್ನು ತುಟಿಯಡಿಯಲ್ಲಿ ಬಂಧಿಸುವ ಪ್ರಯತ್ನದಲ್ಲಿದ್ದರು. ಅದು ಏನು ಗೊತ್ತಾ ಮಗನೇ, ಈ ಫೋಟೋ ತೆಗೆಯುವ ಸಮಯದಲ್ಲಿ ನೀನಿನ್ನು ಹುಟ್ಟೇ ಇರಲಿಲ್ಲ ಮಾರಾಯ ಎಂದಳು ಭ್ರಮ. ಮತ್ತೆ ಇನ್ನೆಲ್ಲಿದ್ವಿ ಅಮ್ಮ? ಮತ್ತೊಂದು ಪ್ರಶ್ನೆ ಎತ್ತಿದನು ಇನ್ನೊಬ್ಬ ಮಗ ಅಲೋಕ್. ನನ್ನ ಹೊಟ್ಟೆಯಲ್ಲಿ ಎಂದವಳು. ನೀವೀಗ ಇಲ್ಲಿಂದ ಸುಮ್ಮನೆ ಹೋಗ್ತೀರಾ, ಇಲ್ಲ 4 ಬೆನ್ನಿಗೆ ಬಾರಿಸಬೇಕಾ ಎಂದು ಜೋರು ಮಾಡಿದವಳ ಮಾತಿಗೆ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ್ದರು ಮಕ್ಕಳು. ಏನು ಬಾಮ ಇದ್ದ ನನ್ನ ಅಳಿಯಂದ್ರು, ಸ್ವಲ್ಪದ್ರಲ್ಲೇ ನಿನ್ನ ಮರ್ಯಾದೆ ಕಳೀತಾ ಇದ್ರು, ಅಷ್ಟರಲ್ಲಿ ನನ್ನ ತಂಗಿ ಕಾಪಾಡಿಬಿಟ್ಲು ನಿನ್ನನ್ನು ಎಂದು ತನವು ಪಾರ್ಥನ ಕಿವಿಯತ್ತ ಬಾಗಿ ಪಿಸುಗುಟ್ಟುವ ವೇಳೆಗೆ, ಏಯ್ ಗಮ್ಯ, ಬಾಲೆ ಇಲ್ಲಿ ಎಂದು ಸೊಂಟದ ಮೇಲೆ ಕೈಯಿಡುತ್ತಾ ಮುಖ ದುಮ್ಮಿಸುತ್ತಾ ಅತ್ತ ಬಂದಿದ್ದಳು ಅವನ ಮುದ್ದಿನ ಮಗಳು ಆದ್ಯ. ಅವಳು ಆ ರೀತಿ ಸಂಬೋಧಿಸಿದನ್ನು ಕಂಡು ಎಲ್ಲರೂ ಒಮ್ಮೆ ಅವಕ್ಕಾದರೆ ತನವ್ ಹಾಗೂ ಗಮ್ಯ ಇಬ್ಬರಿಗೂ ತಲೆ ಚಚ್ಚಿಕೊಳ್ಳುವ ಹಾಗಾಗಿತ್ತು. ಈಗ ತನವನ ಕಿವಿಯತ್ತ ಬಾಗಿದ ಪಾರ್ಥ, ಇದೇನು ಭಾವ ಇದು? ನನ್ನ ಸೊಸೆ ಈ ರೇಂಜ್ಗೆ ನಮ್ಮ ಅಕ್ಕನ್ನ ಜೋರು ಮಾಡ್ತಾ ಇದ್ದಾಳೆ. ಇರಲಿ ಎಷ್ಟೇ ಆಗಲಿ ನನ್ನ ಸೊಸೆ ಅಲ್ವಾ ಎಂದಡೆ ತನವ್ ಪೆಚ್ಚು ಪೆಚ್ಚಾಗಿ ನಕ್ಕನು. ಅವಳು ಎಲ್ಲರ ಮುಂದೆ ತನ್ನ ಹೆಸರು ಹಿಡಿದು ಕೂಗಿದ್ದು ಕಂಡು ಸಿಡಿದೆದ್ದಲು ಗಮ್ಯ. ನನ್ನನ್ನು ಹೆಸರು ಹಿಡಿದು ಏಯ್ ಗಮ್ಯ, ಬಾರೆ ಇಲ್ಲಿ ಅಂತೀಯ? ಯಾರೇ ನಿನಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ಎಂದವಳು ಮಗುವಿನ ಕಿವಿ ಹಿಂಡಲು ಮುಂದಾದರೆ, ನಾನಲ್ಲ ಮಮ್ಮ, ಪ್ಲೀಜ್ ನನಗೆ ಹೊಡಿಬೇಡ, ಪಪ್ಪನೇ ಹಾಗೆ ಕಲಿಯ ಅಂತ ಹೇಳ್ಕೊಟ್ಟಿದ್ದು ಎಂದು ಭಯದಿಂದ ಮಗು ಬಾಯಿ ಬಿಟ್ಟಿತ್ತು. ಈಗ ಅವಳ ವಕ್ರದೃಷ್ಟಿ ಗಂಡನ ಕಡೆ ತಿರುಗಿತು. ಹೀಗ ವಿಷಯ ಅಂದ್ಕೊಂಡೆ, ಇಂಥ ಕಿತ್ತೋಗಿರೋ ಬುದ್ಧಿನೆಲ್ಲ ನೀನೇ ಕಳಿಸಿರಬೇಕು ಅಂತ. ಬಂದೇ ಇರು ತಡಿ ಎಂದವಳು ಅವನಿಗೆ ಹೊಡೆಯಲು ಓಡಿದರೆ ಅವಳಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಅಲ್ಲಿಂದ ಜೂಟ್ ಹೇಳಿದನು ತನವ್. ಇವರು ಮಕ್ಕಳ ಮುಂದೆ ಸಣ್ಣ ಮಕ್ಕಳಂತೆ ಆಡುತ್ತಿರುವುದನ್ನು ಕಂಡು ಮನೆ ಮಂದಿ ಎಲ್ಲರೂ ಗೊಳ್ಳೆಂದು ನಕ್ಕರೆ ನಗುವಿನ ಜೊತೆ ಸಂಭ್ರಮ, ಖುಷಿ ಮತ್ತೆ ದುಪ್ಪಟ್ಟಾಗಿತ್ತು. ಶುಭಂ. ಸರ್ವಮಂಗಳ ಮಾಂಗಲ್ಯ ಹಾಗೂ ಒಲವಿನ ಅಭಿಸಾರಿಕೆ ಎರಡೂ ಕಥೆಯನ್ನು ಸೇರಿಸಿ ಪಾರ್ಟ್ 2 ಬರೆಯಬೇಕು ಅಂದುಕೊಂಡಿದ್ದೇನೆ. ಹಾಗಾಗಿ ವಿಶೇಷ ಸಂಚಿಕೆಯ ಮುಖಾಂತರ ಒಂದು ಸಣ್ಣ ಮುನ್ನುಡಿ ಹಾಗೂ ಪಾತ್ರಗಳ ಪರಿಚಯ ಮಾಡಿಸಿರುವೆ. ಅತಿ ಶೀಘ್ರದಲ್ಲಿ ಅಂತ ಹೇಳೋದಿಲ್ಲ, 4-5 ಅಥವಾ 6-7 ತಿಂಗಳೇ ಹೋಗಬಹುದು. ಆದರೆ ಈ 2 ಕಥೆಗಳನ್ನು ಒಳಗೊಂಡ ಹೊಸ ಕತೆ ಬರೆದೇ ಬರಿತೀನಿ. ಒಲವೇ ಜೀವನ ಸಾಕ್ಷಾತ್ಕಾರ ಎಂಬ ಶೀರ್ಷಿಕೆಯಡಿಯಲ್ಲಿಯೇ ನಿಮ್ಮ ಮುಂದೆ ಬರುತ್ತೆ. ಈ ಕತೆಗೆ ನೀಡಿದಷ್ಟೇ ಪ್ರೀತಿ ಪ್ರೋತ್ಸಾಹವನ್ನು ಅದಕ್ಕೂ ನೀಡುವಿರಿ ಎಂಬ ವಿಶ್ವಾಸವಿದೆ.